ಜಗತ್ತು ತೈಲ ಬಿಕ್ಕಟ್ಟು ಎದುರಿಸ್ತಾ ಇರೋ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದಲ್ಲಿ ಮಿತವ್ಯಯ ಪಾಲಿಸುವಂತೆ ಕರೆ ನೀಡಿದರು. ಈ ಕರೆಗೆ ಹೋಗೊಟ್ಟಂತ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಮೆಟ್ರೋ ಪ್ರಯಾಣ ಬೆಳೆಸಿದ್ದಾರೆ. ನಂತರ ಮಾಧ್ಯಮ ಜೊತೆ ಮಾತನಾಡಿದಂಥ ಅವರು ಪ್ರಧಾನಿ ಮೋದಿ ಅವರ ಕರೆಗೆ ಕಿವಿಗೊಟ್ಟಿದ್ದೇವೆ. ದೇಶದ ಹಿತಕ್ಕಾಗಿ ನಾನು ಮಿತವ್ಯಯ ಮಾಡಲಿಕ್ಕೆ ಮುಂದಾಗಿದ್ದೇನೆ. ಈ ಕಾರಣಕ್ಕಾಗಿ ಮೆಟ್ರೋದಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಇದೇನು ಕ್ರಮ ಇದೆ, ಇದು ಕೇವಲ ಸಾಂಕೇತಿಕವೋ ಅಥವಾ ನಿರಂತರ ನಡೆಯುತ್ತೋ ಅಂತ. ಅಂದರೆ ನರೇಂದ್ರ ಮೋದಿ ಅವರು ಎಷ್ಟು ದಿನ ಮಿತವ್ಯಯ ಪಾಲನೆ ಮಾಡಿ ಅಂತ ಹೇಳ್ತಾರೆ, ಅಷ್ಟು ದಿನ ಮಾತ್ರನ, 1 ವರ್ಷ ಅಂತ ಹೇಳಿದ್ದಾರೆ. ಅವರು ಸಹ ಈಗ ಅವರ ಕಾನ್ವೆ ಏನಿತ್ತು, ಕಾನ್ವೆನಲ್ಲಿ ಸಾಕಷ್ಟು ವಾಹನಗಳ ಕಡಿತವನ್ನು ಮಾಡಿದ್ದಾರೆ. ಈಗ ಬಿ ವೈ ವಿಜೇಂದ್ರ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ದಾರೆ. ಈ ರೀತಿಯ ಸಾಂಕೇತಿಕತೆಗಳಿಂದ ಏನಾದರೂ ಉಪಯೋಗ ಇದೆಯಾ? ಉದಾಹರಣೆಗೆ ಬಿ ವಿ ವಿಜೇಂದ್ರ ಅಂತ ಅಲ್ವಾ, ಈ ರೀತಿ ಯಾರೋ ಮೆಟ್ರೋದಲ್ಲಿ ಹೋಗ್ತಕ್ಕಂಥ ಒಬ್ಬ ನಾಯಕ ಏನಿರ್ತಾರೆ, ಮೆಟ್ರೋ ನಿಲ್ದಾಣದವರೆಗೂ ಸಹ ಕಾರಲ್ಲಿ ಬರೋದು ಅಥವಾ ಎಸ್ಕಾರ್ಟಲ್ಲೇ ಕಾರಲ್ಲೇ ಬರೋದು, ನಂತರ ಮೆಟ್ರೋ ಹತ್ತೋದು, ಮೆಟ್ರೋದಿಂದ ಇಳಿದ ಮೇಲೆ ಮತ್ತೆ ಅವ್ರ ಕಾರಲ್ಲೇ ಹೋಗೋದು. ಅವ್ರ ಕಾರಲ್ಲಿ ಬಂದಿರುತ್ತೆ ನೆಕ್ಸ್ಟ್ ಸ್ಟಾಪಲ್ಲಿ, ಅಲ್ಲಿಂದ ಮತ್ತೆ ಕಾರಲ್ಲೇ ಹತ್ಕೊಂಡು ಹೋಗ್ತಾರೆ. ಏನು ಉಳಿತಾಯ ಆದಂಗಾಗತ್ತೆ ಈ ರೀತಿ ಮಾಡಿದರೆ? ಈ ರೀತಿ ಪೆಟ್ರೋಲ್ ಗಾಡಿಗಳನ್ನು ಓಡಿಸೋದನ್ನು ನಿಲ್ಲಿಸಿದರೆ ಎಷ್ಟು ಉಳಿತಾಯ ಮಾಡ್ದಂಗಾಗತ್ತೆ? ಪರ್ಯಾಯವಾದಂಥ ಯಾವ ಕ್ರಮಗಳ ಬಗ್ಗೆ ಜನರಿಗೆ ಮಾತಾಡ್ತಾ ಇದ್ದೀರಿ? ಏನು ಕ್ರಮಗಳನ್ನು ಹೇಳ್ತಾ ಇದ್ದೀರಿ? ಈ ಮಂತ್ರಿಗಳು, ಪಕ್ಷದ ರಾಜ್ಯಾಧ್ಯಕ್ಷರು, ಪ್ರಧಾನಿ ಇವರೆಲ್ಲ ಒಂದಿಷ್ಟು ವಾಹನಗಳನ್ನು ಶೆಡ್ಡಲ್ಲಿ ಹಾಕಿದ ತಕ್ಷಣ ಇಂಧನ ಉಳಿತಾಯ ಆಗುತ್ತಾ? ಪ್ರಧಾನಿಯವರು ಹೇಳಿದಂಥ ನಿಜವಾದ ಮಿತವ್ಯಯ ಜಾರಿಗೆ ಬರಬೇಕು ಅಂದರೆ ಏನು ಮಾಡಬೇಕು? ಈ ರೀತಿ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೆಟ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ, ಎಷ್ಟು ದಿವಸ ಇದನ್ನು ಮುಂದುವರಿಸ್ತೀರಿ ಅಂತ. ಮೆಟ್ರೋ ಸ್ಟೇಷನ್ಗೆ ಕಾರಲ್ಲಿ ಬಂದು ಮೆಟ್ರೋದಿಂದ ಇಳಿದ ತಕ್ಷಣ ಮತ್ತೆ ಕಾರಲ್ಲಿ ಹೋದರೆ, ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ವರೆಗೂ ಖಾಲಿ ಗಾಡಿ ಹೋದರೆ ಏನು ಉಳಿತಾಯ ಮಾಡೋದಂಗೆ ಆಗುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ನಾಯಕರು ಯಾವುದು ನಿಜವಾಗ್ಲೂ ಉಳಿತಾಯದ ಕ್ರಮ ಆಗುತ್ತೆ ಅಂಥ ಕ್ರಮಕ್ಕೆ ಮುಂದಾಗಬೇಕು, ತೋರಿಕೆಗೆ ಮುಂದಾಗಬಾರ್ದು ಅಂತಕ್ಕಂಥ ಮಾತನ್ನು ನೆಟ್ಟಿಗರು ಹೇಳ್ತಾ ಇದ್ದಾರೆ. ಬೈಟು ಹಾಕಿದ್ದಾರೆ.